ನಂಗೆ ಗೊತ್ತು ಸರ್, ಆಲ್ರೆಡಿ ತುಂಬ ಜನ ಮಾತಾಡಿ ಆಯಿತು. ಅವ್ರು ಹೇಳೋದನ್ನೇ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಮೇನ್ಲಿ ಫಸ್ಟ್ ಐ ಶುಡ್ ಥ್ಯಾಂಕ್ ಮೈ ಫಾದರ್, ನನ್ನ ಅಪ್ಪ ದಿದೋಸ್ ಕಾಪಿಕಾಡ್ ಸರ್. ಯಾಕಂದರೆ ನಾನೇನೇ ಮಾಡ್ತಿದ್ರು ಅವರನ್ನು ನೋಡಿ ಕಲ್ತಿರೋದು. ಆ್ಯಂಡ್ ಈ ಸಿನಿಮಾ ಬಂದಾಗ ಕೂಡ ಅವರಿಂದ ತೆಕೊಂಡೋದಲ್ಲ ಸರ್, ಡೆಫಿನೆಟ್ಲಿ ಅಲ್ಲ. ಬಿಕಾಸ್ ಹೀಸ್ ಲೆಗೆಸಿ ಈಸ್ ಸಮಥಿಂಗ್ ವಿ ಕೆನಾಟ್ ಟಚ್. ಅವ್ರು ಮಾಡಿದಂಥ ಲೆಗೆಸಿ ನಾವು ಬರೀ ನೋಡಬೇಕಷ್ಟೇ, ಅದನ್ನು ಅಚೀವ್ ಮಾಡುವಂಥದ್ದು ನಾವು ಯೋಚನೆ ಮಾಡ್ಬೋದು. ಆದರೆ ಅದೇ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಖಂಡಿತ ಪಡ್ಬೋದು. ಆ್ಯಂಡ್ ಮಂತೊಂದಲ್ಲ ಅದೇ. ಥ್ಯಾಂಕ್ ಯು. ಸೊ ಆ್ಯಂಡ್ ವಿತ್ ದ್ಯಾಟ್ ನನ್ನ ಅಮ್ಮ, ಮೈ ಮದರ್ ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಯಾವುದೇ ಒಂದು ಡ್ರೀಮ್ ಫುಲ್ಫಿಲ್ ಆಗಬೇಕಿದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಾನು ನನಗೆ ಆ್ಯಕ್ಟಿಂಗ್ ಆಗಿರಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ ಆಸೆ ಇದೆ ಅಂತ ಹೇಳಿದಾಗ ಅದೇ ಸಪೋರ್ಟೆಡ್ ಮೀ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಕ್ಲೇದಾದೆ ಮೂಲುಲ್ಲೆ ಅಂಜನೆ, ಮೈ ವೈಫ್ ಕಾವ್ಯ, and my daughter who is 6 years old. I would like to thank from there because struggle ಆಗಿರಲಿ, ಆ ಜರ್ನಿ ಆಗಿರಲಿ ಅವರು ತುಂಬ ನೋಡಿರ್ತಾರೆ ನಮ್ಮದು. ಆ್ಯಂಡ್ another very importantly, ಈ ಸಿನಿಮಾ ಆಗಬೇಕಾದ್ರೆ ನನಗೆ ಪ್ರೊಡ್ಯೂಸರ್ಸ್ ಸಾಗರ್ ಪೂಜಾರಿ, ಯಶವಂತ್ ಅಣ್ಣ ಆ್ಯಂಡ್ ನದನೇಮ್ ಯೋಗೀಶ್ ಅಣ್ಣ. ಸೊ ಇದು ತುಂಬ ನನಗೆ ಸಿನಿಮಾ ಮಾಡಬೇಕಾದ್ರೆ ಒಂದು ಸಿನಿಮಾ ಮಾಡೋದು ಒಂದು ವಿಷನ್ ಇರುತ್ತೆ ನಮಗೆ, ಈ ಥರ ಮಾಡಬೇಕು, ಈ ಥರ ಕಾಣಿಸ್ಬೇಕು. ಯಾಕಂದರೆ ತುಳು ಮತ್ತು ಕನ್ನಡದಲ್ಲಿ ಸೈಮಲ್ಟೇನಿಯಸ್ಲಿ ನಾವು ಶೂಟ್ ಮಾಡಬೇಕಾದ್ರೆ ತುಳು ಅಂತ ಹೇಳಿದಾಗ ನಮಗೆ ಒಂದು ಕನ್ಸ್ಟೆಂಟ್ಸ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈ ಸಿನಿಮಾನ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಹೋಗಬೇಕು. ಆ ವಿಷನ್ ನಮಗೆ ಸಂಪೂರ್ಣವಾಗಿ ನಮಗೆ ಅಚೀವ್ ಮಾಡೋಕ್ಕಾಗಲ್ಲ. ಆದರೆ ಕನ್ನಡ ಅಂತ ಬಂದಾಗ ನನ್ನ ವಿಷನನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಕಂಪ್ಲೀಟ್ ಸಾಥ್ ಕೊಟ್ಟಿದ್ದವ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇದೆಲ್ಲ ಆದಮೇಲೆ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಶಿಲ್ಪಾ ಮ್ಯಾಮ್, ಗಣೇಶ್ ಸರ್. ನಿಜವಾಗ್ಲೂ ನಾನು ಮ್ಯಾಮ್ಗೆ ಕೇಳಿ, ನಾನು ಅವ್ರ ಮನೆಗೆ ಹೋಗಿದ್ದು ಮೊನ್ನೆ ಒಂದು 2 ಗಂಟೆಗೆ. ಸಚಿನ್ ಹತ್ರ ಹೇಳಿದರೆ ನಾವೊಂದು 1 ಗಂಟೆ ಸರ್ ಬ್ಯುಸಿ ಇರ್ತಾರೆ ಅಂತ. ವಿ ಸ್ಯಾಟ್ ಟಿಲ್ 9 o'clock. ಯಾಕಂದರೆ ಆ ಮನೆಗೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸಾಗಲ್ಲ. ಸೊ ಸಚ್ ಆರಾ ವಿ ಆಲ್ ನೋ ಗಣೇಶ್ ಸರ್ಸ್ ಆರಾ ಏನು. ಆ್ಯಂಡ್ ವಿತ್ ದ್ಯಾಟ್ ಶಿಲ್ಪಾ ಮ್ಯಾಮ್ಸ್ ಆರಾ ಇಸ್ ಅ ಫ್ಯಾಮಿಲಿ ಆರಾ. ಅವ್ರ ಮನೆಗೆ ಹೋದಾಗ ಏನೋ ಒಂದು ನಮ್ಮ ಮನೆಗೆ ಹೋದಾಗ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೀಟಿಂಗ್ ಮೀ ಲೈಕ್ ಯುವರ್ ಹೌಸ್ ಬಾಯ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ ಆವಾಗಿಂದ ಹೇಳಿದ್ರಿ ಅನುಪಮ ಮ್ಯಾಮ್, ನೀವು ಒಂದು ಸ್ಟಾರ್ ಆಗಿ ಒಂದು ಇನ್ನೊಂದು ಕಲಾವಿದನನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅದೊಂದು ಇರಬೇಕಂತ. ಆ್ಯಂಡ್ ಐ ಥಿಂಕ್ ಪರ್ಸನ್ ಲೈಕ್ ಗಣೇಶ್ ಸರ್, ಶಿಲ್ಪಾ ಮ್ಯಾಮ್ ಅಷ್ಟು ದೊಡ್ಡದಿದೆ ಗೋಲ್ಡನ್ ಹಾರ್ಟ್. ಸೊ ಅದರಲ್ಲಿ ಒಂದಿಷ್ಟು ಚಿಕ್ಕ ಜಾಗ ಕೊಟ್ಟು ನನ್ನ ಸಿನಿಮಾ ಟಾಸಿಗೆ ಆ ಗೋಲ್ಡನ್ ಮೂವೀಸ್ ಕಾಣಿದಾಗ ನನಗೆ ಒಂದು ಆರನೇ ಚೇಂಜ್ ಆಗಿದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಪುಟ್ ಆಲ್ ಮೈ ಎಫರ್ಟ್ಸ್. ನೀವು ಕೊಟ್ಟಂಥ ಆ ಬ್ಯಾನರ್ದ ಹೆಸರೇನಿದೆ ನನಗೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಖಂಡಿತವಾಗ್ಲೂ ನಿಮ್ಮ ಹುಡುಗ ಅರ್ಜುನ್ ಅದನ್ನು ಕೆಳಗಿಳಿಸಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡಿದ್ದೀನಿ, ಅದನ್ನು ಜನರು ನೋಡ್ತಾರೆ ಆ್ಯಂಡ್ ಇಷ್ಟನೂ ಪಡ್ತಾರೆ. ಏನು ಮಾತಾಡ್ಬೇಕಂತ ಗೊತ್ತಿಲ್ಲ, ಆದರೆ ಎಲ್ಲರೂ ಬಂದು ಸಿನಿಮಾನು ನೋಡ್ಬೇಕಂತ ಒಂದು ವಿನಂತಿ ಅಷ್ಟೇ. ಇಲ್ಲಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಂದು ವಂದನೆ. ಸೊ ಎಲ್ಲರೂ ಎಲ್ಲ ಮಾತಾಡಿ ಆಗಿದೆ. ಸೊ ಇನ್ನು ಉಳಿದಿರೋದಿಷ್ಟೇ, ನೀವು ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಎಲ್ಲರೂ ಬಂದು ಸಿನಿಮಾ ನೋಡೋ ನೀವು ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸಂದೀಪ್ ಅವರೇ. ಇನ್ನು ಸಚಿನ್ ಸರ್. ನಮಸ್ತೆ ಎಲ್ರಿಗೂ. ಟಾಸ್ ತುಳು ಮತ್ತು ಕನ್ನಡ ಸಿನಿಮಾ. ನಾನು ತುಳು ಡಿಸ್ಟ್ರಿಬ್ಯೂಟರು. ತುಳು ವರ್ಷಕ್ಕೊಂದು 10-12 ಸಿನಿಮಾಗಳು ಬರ್ತಾ ಇರುತ್ತೆ. ಸೊ ಈ ಟಾಸ್ ಸಿನಿಮಾ ತುಂಬಾ ಸ್ಪೆಷಲ್ ಇದೆ ನನಗೆ. ಯಾಕೆಂದರೆ ನಾನು ಮತ್ತು ಅರ್ಜುನ್ ಅವರು ಕ್ಲಾಸ್ಮೇಟ್ಸ್. ಚಂಡಿಕೋರಿ ಸಿನಿಮಾ ಜೊತೆಗೆ ನಿರ್ಮಾಣ ಮಾಡಿದ್ದೀವಿ. ಸರ್ ಡೈರೆಕ್ಷನ್ ಮಾಡಿದ್ದಾರೆ, ವಿಚ್ ವಾಸ್ ರ್ಯಾನ್ ಫಾರ್ 200 days. ಸೊ ಈ ಒಂದು ಕನೆಕ್ಷನ್ ಏನಿದೆ ನಮ್ಮದು, ಆ ಟೈಮಲ್ಲಿ ಏನು ಎಫರ್ಟ್ ಹಾಕ್ತಿದ್ವಿ ಅದೇ ಎಫರ್ಟ್ನ ಇಲ್ಲಿ ಹಾಕಿಬಿಟ್ಟು ಈ ಸಿನಿಮಾ ರೆಡಿಯಾಗಿದೆ. ಅರ್ಜುನ್ ಫುಲ್ ಫ್ಲೆಜ್ಜಲ್ಲಿ ಡೈರೆಕ್ಷನ್, ಐ ಥಿಂಕ್ 4th ಸಿನಿಮಾ ತುಂಬಾ ಎಫರ್ಟ್ ಹಾಕಿದ್ದಾರೆ. ಯಾಕಂದರೆ ಎಲ್ರಿಗೊಂದು ಯೂಶ್ವಲಿ ಏನಿರುತ್ತೆ ಅಂತ ಹೇಳಿದರೆ ತುಳು ಸಿನಿಮಾ ಅಂತ ಆದ ಕೂಡಲೇ ಮೇ ಬಿ ಡಬ್ ವರ್ಷನ್ ಬಂದಿರುತ್ತೆ ಅಥವಾ ಅಲ್ಲಿದೆ ಅಂತ ಆ ಫ್ಲೇವರ್ ಅಂತ ನೆನೆಸ್ಕೊಂಡಿರ್ತಾರೆ. ಇಲ್ಲ, ಈ ಸಿನಿಮಾದ್ದು ಇದರ ವಿಶೇಷತೆಯೇ ಅದು. ಈ ಸಿನಿಮಾ ಕನ್ನಡದಲ್ಲಿ ಸಪ್ರೇಟಾಗಿ ಶೂಟ್ ಆಗಿದೆ, ತುಳುವಲ್ಲಿ ಸಪ್ರೇಟಾಗಿ ಶೂಟ್ ಆಗಿದೆ. ಸೊ ಕನ್ನಡ ರೀಜನ್ ಏನಿದೆ, ಬೆಂಗಳೂರು ಆಗಿರ್ಬೋದು, ಶಿವಮೊಗ್ಗ, ಕುಂದಾಪುರ, ಮೈಸೂರು, ಸೊ ಆ ಬೆಲ್ಟಲ್ಲೆಲ್ಲ ಕನ್ನಡದಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಅದೇ ರೀತಿ ಮಂಗಳೂರು ಬೆಲ್ಟಲ್ಲಿ ನಾವು ತುಳುವಲ್ಲಿ ಟ್ರೈ ಮಾಡ್ತಿದ್ದೀವಿ. ಅದ್ರ ಜೊತೆ ತುಳುವಿಗೆ ನಮ್ಗೆ ಅಡಿಷ್ನಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಮುಂಬೈ,
ದುಬೈ ಆಗಿರ್ಬೋದು, ಒಮಾನ್, ಗಲ್ಫ್ ಕಂಟ್ರೀಸ್ ಎಲ್ಲ ಅಡಿಷ್ನಲ್ ಮಾರ್ಕೆಟ್. ಅದೇ ರೀತಿ USA ಆಗಿರ್ಬೋದು, ಆಸ್ಟ್ರೇಲಿಯಾ ಇಂಥ ಎಂಪೈರ್ ಇದೆ. ಪಿಕ್ಚರ್ ಮೂವಿನೂ ಕೂಡ ಈಗ ನೆಕ್ಸ್ಟಿಗೆ ದುಬೈಯಲ್ಲಿ ಪ್ಲ್ಯಾನ್ ಆಗ್ತಿದೆ, ಬೇಗನೆ ರಿಲೀಸ್ ಇದೆ. ಸೊ ಇಟ್ಸ್ ಎ ಡಿಫ್ರೆಂಟ್ ಮಾರ್ಕೆಟ್. ಸೊ ಇದನ್ನೆರಡನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಬಜೆಟಲ್ಲಿ ಕೊಡಬೇಕು ಅಂತ ಟೀಮ್ ಬಂದಿದೆ. ಅದ್ರ ಯೂಸ್ ಏನು ಭಯ ಆಗ್ತಾ ಇದೆ. ಆದರೆ ಎಲ್ಲರೂ ನನ್ನನ್ನು ತೋರಿಸಿದ್ರೆ ಅವರು ಭಾಳ ಚಿಕ್ಕಂದ ಅವರನ್ನು ನೋಡಿದ್ದೇನೆ, ಭಾಳ ಚಿಕ್ಕಂದ ಭಯ ಆಗಿದೆ ಅನುಭವ ನನಗೆ. ಸೊ ಭಾಳ ಖುಷಿಯಾಗಿದೆ, ಭಯದ ಜೊತೆ ಖುಷಿನೂ ಆಗಿದೆ. ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ, ಇದು ನಿಮ್ಮ ಸಿನಿಮಾ ಅಂತ ಭಾವಿಸಿ ನಾವು ಇದರಲ್ಲಿ ನನ್ನ ಕೆಲಸ ಭಾಳ ಕಮ್ಮಿ. ಅಂದರೆ ನಾನು ಕತೆ ಬರೆದಿರ್ಬೋದು, ಸಂಭಾಷಣೆ ಬರೆದಿರ್ಬೋದು, ಬೇರೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡಿರ್ಬೋದು. ಬಟ್ ಇದರ ಕ್ರೆಡಿಟ್ ಗೋಸ್ ಟು ಅರ್ಜುನ್. ನನ್ನ ಮಗ ಅಂತ ಹೇಳೋದಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಹುಡುಗ ಅವ. ಎಲ್ಲ ಅವನೇ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಎಲ್ಲ ಒಟ್ಟಿಗೆ ಕೂತಿದ್ದೀವಿ, ಸ್ವಲ್ಪ ಚರ್ಚೆ ಮಾಡಿದ್ದೀವಿ, ಸ್ವಲ್ಪ ಜಗಳನೂ ಮಾಡಿದ್ದೀವಿ. ಸಿನಿಮಾ ಒಳ್ಳೆಯದಾಗಲಿಕ್ಕೆ. ಸೊ ತುಳುನಾಡಿನ ಎಲ್ಲ ಪ್ರೇಕ್ಷಕ ವರ್ಗ, ಹಿರಿಯವರ ಆಶೀರ್ವಾದ ಜೊತೆಗೆ ನಮಗೆ ವಿಶೇಷವಾಗಿ ಈ ಚಿತ್ರ ನಿರ್ಮಾಣಕ್ಕೆ ಹೊರಟಾಗ ನಾವಿದ್ದೇವೆ ಅಂತ ಎದುರು ಬಂದು ಅರ್ಜುನನ್ನು ನಾಯಕನಾಗಿ ಕನ್ನಡಕ್ಕೆ ಪರಿಚಯಿಸಬೇಕು ಅಂತ ಬಂದು ನಮ್ಮ ಆತ್ಮೀಯ, ನಮ್ಮ ಪ್ರೀತಿಯ ನಿರ್ಮಾಪಕರು, ಅವರಿಗೆ ಮೊದಲನೇದಾಗಿ ನಾನು ಸಲ್ಯೂಟ್ ಹೊಡಿದ್ದೇವೆ. ಅಲ್ಲಿ ಸಾಗರ್ ಪೂಜಾರಿ ಅವರಿದ್ದಾರೆ, ಅಲ್ಲಿ ಯೋಗೀಶ್ ಅಣ್ಣ ಅವರು ಅವರ ಮನೆಯ ಸಿನಿಮಾ ಅಂತ ಮಾಡಿದ್ದಾರೆ. ಇದು ನಮ್ಮದೇ ಮನೆ ಹುಡುಗ, ನಮ್ಮ ಮನೆಯ ಸಿನಿಮಾ. ಯಾವುದಕ್ಕೂ ಕೊರತೆ ಮಾಡಲಿಲ್ಲ, ಯಾವುದಕ್ಕೂ ಯಾವುದು ಬೇಕು ನಿರ್ದೇಶಕರು ಕೇಳಿದರೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಸಿನಿಮಾ ರಿಚ್ ಆಗಿ ಬರಬೇಕು, ಚೆನ್ನಾಗಿ ಬರಬೇಕು, ಕನ್ನಡಕ್ಕೆ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ತಕ್ಕ ನಮಗೆ ನನ್ನ ಗುರುಗಳು ಕದ್ರಿ ಗೋಪಾಲನಾಥ್ ಅವರು. ಯಾವ ಸಂಗೀತವನ್ನು ಯಾವುದೇ ಒಂದು ನಾನು ಆಲೋಚನೆ ಮಾಡಬೇಕಾದ್ರೆ ಅವರ ಆಶೀರ್ವಾದವನ್ನು ಕೇಳ್ತಾ ಇರ್ತೀನಿ. ಕದ್ರಿ ಗೋಪಾಲನಾಥ್ ಅವರ ಮಗ ಮುಡಿಕಾಂತ್ ಕದ್ರಿ, ನಾನು ಅವರ ಶಿಷ್ಯ, ಸಂಗೀತದ ಶಿಷ್ಯ. ಭಾಳ ಮುತುವರ್ಜಿ ವಹಿಸ್ತಾರೆ, ಎಲ್ಲ ಸಿನಿಮಾಕ್ಕೂ ಭಾಳ ಕೇರ್ಫುಲ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಇದು ಓಕೆನಾ ಕೇಳಿ ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಒಂದು ಒಳ್ಳೆಯ ಗುಣ ಇದೆ, ಒಂದು ಅದ್ಭುತ ಸಂಗೀತ ನಿರ್ದೇಶಕ. ಜೊತೆಗೆ ಅರ್ಜುನ್ ಕೂಡ ಸಂಗೀತದಲ್ಲಿ ಚಿಕ್ಕಂದಿನಲ್ಲೇ ಅವನಿಗೆ ಸಂಗೀತದ ಒಂದು ಅನುಭವ ನಾವು ಮಾಡಿಕೊಟ್ಟಿದ್ದೇವೆ. ನಮಗೆ ಕೊಡಲಿಲ್ಲ, ನಾನು 3 ತಿಂಗಳು ಹೋಗಲಿಲ್ಲ ಸಂಗೀತಕ್ಕೆ, ಆದರೂ ಸಂಗೀತದ ಜ್ಞಾನ ಇದೆ. ಅವ ಕಲ್ತಿದ್ದಾನೆ, ಬೇಸಿಕ್ ಎಲ್ಲ ಮ್ಯೂಸಿಕ್ ಕಲ್ತಿದ್ದಾನೆ. ಅದರಿಂದ ಸ್ವಲ್ಪ ಅವನಿಗೆ ನನಗಿಂತ ಜ್ಞಾನ ಜಾಸ್ತಿ ಅವನಿಗೆ. ಅಂದರೆ ನಾನು ತಪ್ಪಾಗಿ ಆಡಿದ್ರೆ ಸರಿಯಾಗಿ ಆಡ್ತಾನೆ ಅಷ್ಟೇ. ಆಮೇಲೆ ಈ ಸಿನಿಮಾ ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ ನಮಗೆ ಆರಂಭದಿಂದ ಒಳ್ಳೆ ಜನಗಳು, ಒಳ್ಳೆ ಹೃದಯವಂತರು, ಒಳ್ಳೆ ಮನಸ್ಸಿನವರು ಸಿಕ್ಕಿದ್ರು. ಜೊತೆಗೆ ನಮ್ಮ ಗೋಲ್ಡನ್ ಸ್ಟಾರ್ ಶಿಲ್ಪಾ ಮ್ಯಾಮ್ ಭಾಳ ಪ್ರೀತಿಯಿಂದ ಅರ್ಜುನ್ ಅಂದರೆ ಅವರಿಗೆ ಅವ್ರ ಮನೆ ಹುಡುಗನಾಗಿ ಭಾಳ ಪ್ರೀತಿ. ಗಣೇಶ್ ಸಾರ್ಗೂ ಅವರು ತುಂಬ ಸಪೋರ್ಟ್ ಮಾಡಿದರು. ಈಗ ಹೇಳ್ತಾ ಇದ್ರು ಅವರು, ಭಾಳ ಖುಷಿ ಆಯಿತು, ನಮ್ಮ ಮನೆ ಹುಡುಗ ಅಂತ, ನಮ್ಮದೇ ಸಿನಿಮಾ, ನಮ್ಮ ಮನೆ ಸಿನಿಮಾ ಅಂತ. ಅದು ಭಾಳ ಇಷ್ಟ ಆಯಿತು ನನಗೆ.